ದುಷ್ಯಂತ್ ಸೈಂಟಿಫಿಕ್ ವಾಸ್ತು. ದುಷ್ಯಂತ್, ಇವಾಗ ಸೈಟ್ ಇರುತ್ತೆ, ಮನೆ ಕಟ್ಟುವ ಆಸೆನೂ ಇರುತ್ತೆ, ಪೂಜೆ ಮಾಡಿರ್ತಾರೆ, ಆದ್ರೆ ಮನೆ ಕಟ್ಟಕ್ಕೆ ಶುರು ಮಾಡಕ್ಕೆ ಆಗ್ತಿರಲ್ಲ. ಇದಕ್ಕೆ ಕಾರಣ ಏನಿರ್ಬೋದು? ನೋಡಿ, ನಿವೇಶನದಲ್ಲಿ ಒಳ್ಳೆ ದಿನ, ಶುಭ ಗಳಿಗೆಯಲ್ಲಿ, ಶುಭ ವಾರದಂದು, ಶುಭ ತಿಥಿಯಂದು ಪೂಜೆ ಮಾಡಿರ್ತೀರಂತ ನೀವು ಹೇಳ್ತೀರಾ. ನಿವೇಶನಕ್ಕೆ ಮೂಲತವಾಗಿ ಬೇಕಾಗಿರುವುದು ತಡೆಗೋಡೆ ಅಂತ ಒಂದು ಕಡೆ. ಆದರೆ ತಡೆಗೋಡೆ ನಿರ್ಮಾಣ ಮಾಡುವಾಗ ನಮಗೆ ಅರಿವಿಲ್ಲದಂತೆ, ಅರ್ಜೆಂಟಾಗಿ, ತುರ್ತಾಗಿ, ನಮಗೆ ಗೊತ್ತಿಲ್ಲದಂತೆ ವ್ಯತ್ಯಾಸ ಮಾಡಿದ್ದಲ್ಲಿ, ನಿವೇಶನದಲ್ಲಿ ಆಯತಕಾರ ಇರಬೇಕು ಅಥವಾ ಚೌಕಾಕಾರ ಇರಬೇಕು ಎಂದು ವಾಸ್ತು ಸೂತ್ರಗಳು ಆಗ್ರಹಪಡಿಸುತ್ತೆ. ವಾಸ್ತುಶಾಸ್ತ್ರದಲ್ಲಿ ನಮಗೆ ಆಯತಕಾರ ಅಥವಾ ಚೌಕಾಕಾರ ಇಲ್ಲದೆ ಹೋದಾಗ ನೀವು ಪೂಜೆ ಮಾಡಿದ ದಿನದಿಂದ ಅದು ತಣ್ಣಗೆ ತೆಪ್ಪಗಾಗಿರುತ್ತೆ. ಪೂಜೆ ಮಾಡಿಟ್ಟರು ಕೆಲಸನೇ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾರೆ. ತುರ್ತಾಗಿ ನೀವು ಅನುರೇಣು ಮಟ್ಟದಲ್ಲಿ ಗಮನಿಸಿ ಒಬ್ಬ ಸಿವಿಲ್ ವರ್ಕ್ ಎಕ್ಸ್ಪರ್ಟ್ ಸ್ಪೆಷಲಿಸ್ಟನ್ನು ಕರೆಸ್ಕೊಂಡು ನಿವೇಶನದ ಉದ್ದ ಅಗಲಗಳನ್ನು 4 ದಿಕ್ಕಿನಲ್ಲಿ ಅಳತೆ ಮಾಡಿಸಿಕೊಳ್ಳಿ. ಅಳತೆ ಮಾಡಿದ ನಂತರ ಯಾವ ಅಳತೆಗಳು 4 ದಿಕ್ಕಿನಲ್ಲಿ ಶುಭವಾಗಿದ್ದರೆ ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ನೀವು ಕೇಳಿದಂತೆ ಮೊದಲನೇ ಪ್ರಶ್ನೆಗೆ ಸಂಪೂರ್ಣವಾಗಿ ಕೆಲಸ ಸಂಪೂರ್ಣವಾಗುವುದು ಅಂತ ನಿರೀಕ್ಷೆ ಆಗುತ್ತೆ. ಒಂದು ವೇಳೆ ಕೆಲಸ ನಿಂತಿದೆ ಅಂದಾಗ ಉತ್ತರ ದಿಕ್ಕಿನ ಕಾಂಪೌಂಡ್ ಆಗಲಿ, ಪೂರ್ವ ದಿಕ್ಕಿನ ಕಾಂಪೌಂಡ್ ಆಗಲಿ ಎತ್ತರ ಮಾಡಿರ್ತಾರೆ. ಅದು 1 ಇಂಚೆ ಎತ್ತರ ಆಗಿದ್ರು ಕೆಲಸ ನಿಂತಿರುತ್ತೆ. ಅಥವಾ ರಾಂಗ್ ಜಾಗದಲ್ಲಿ ಡೋರ್ ಇಟ್ಟಿದ್ರು ಗೇಟು ನಿಮಗೆ ಕೆಲಸ ನಿಂತೋಗುತ್ತೆ. ಅಥವಾ ಮೂಲೆ ಮಟ್ಟಕ್ಕೆ ಬರದೇ ಇದ್ದಲ್ಲಿ, ನೋಡಿ, ಪೂರ್ವ ಆಗ್ನೇಯ ಹೆಚ್ಚಾಗಿ ಪೂರ್ವದ ಕಡೆ ಬೆಳೆದಿದ್ದು ಅದು 2 ಇಂಚಾಗಿರಲಿ, ಅಥವಾ ಉತ್ತರ ವಾಯುವ್ಯ 2 ರಿಂದ 5 ಆಗಲಿ, 2 ಇಂಚಾಗಲಿ, ಎಷ್ಟೇ ಬೆಳೆದಿದ್ರು ಕೆಲಸ ಸ್ಥಗಿತ ಆಗೋದು ಖಂಡಿತ. ಹಾಗಾಗಿ ಕೆಲಸ ಸ್ಥಗಿತ ಆಗುವಾಗ ಈ ಕಾರಣಗಳನ್ನು ಹುಡುಕುತ್ತಾ ಸಿವಿಲ್ ವರ್ಕರ್ಸನ್ನು ಕರೆದು ಮೂಲೆ ಮಟ್ಟವನ್ನು ಫಸ್ಟು ಜರುಗಿಸಿಕೊಳ್ಳಿ. ಆಯತಕಾರ ಚೌಕಾಕಾರ ಬರೋದಕ್ಕೆ ಮುಂಚೆ ಇದನ್ನು ಗಮನಿಸಿದರೆ ಒಂದು ಪರಿಶುದ್ಧತೆ ಅಂತ ಹೇಳ್ತಾರೆ, ವಾಸ್ತುಶಾಸ್ತ್ರದ ಒಂದು ಶುಚಿತ್ವ ಅಂತ ಹೇಳಿದಾಗ ಆ ಮೇಸ್ತ್ರಿನ ಕರೆದು ಕಂಡಿಡಿದ್ರಿ, ನೀವೇ ಫಸ್ಟ್ ಪ್ರೈಸ್ ಗೆದ್ದಂಗೆ, ಒಲಿಂಪಿಕ್ ಗೋಲ್ಡ್ ಮೆಡಲು. ಯಾಕಂದರೆ ಮನೆ ಕಟ್ಟೋದು ಸುಲಭದ ಮಾತಲ್ಲ. ದುಡ್ಡಿದ್ರೂ ಯೋಗ ಇದ್ರೂ ನಿಮಗೆ ವಿಜ್ಞಾನ ಮೊರೆ ಹೋಗಬೇಕು. ಹಾಗಾಗಿ ಕೆಲಸದ ಎಷ್ಟೇ ಒಂದು ಗಮನ ಇದ್ದರೂ ಅಣುರೇಣು ಮಟ್ಟದಲ್ಲಿ ಕೆಲಸದಲ್ಲಿ ಸೂಕ್ಷ್ಮ ಗ್ರಹಿಸಿ ಮನೆಯನ್ನು ಶುರು ಮಾಡಿಸಿ ಗೃಹಪ್ರವೇಶ ಮಾಡಿಸಿ. ನಿವೇಶನ ವಾಣಿಜ್ಯ ಆಗಿರಲಿ, ಗೃಹ ಆಗಿರಲಿ, ನೀವು ನಿಮ್ಮ ಮನಸ್ಪೂರ್ವಕವಾಗಿ ಅದನ್ನು ಕಂಡುಹಿಡಿದು ಸಂಪೂರ್ಣ ಜಯವಾಗಿರಿ. ನೋಡ್ಕೊ